ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಕಾರ್ಮಿಕ್ ಪಾರ್ಟ್ನರ್ಶಿಪ್ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ. ನಾನು ಈ ಒಂದು ಟಾಪಿಕ್ ನಲ್ಲಿ ಬಹಳಷ್ಟು ತಿಳ್ಕೊಳ್ಬೇಕಾಗಿರುವಂತಹ ಒಂದು ಸಂದರ್ಭ ಬಂತು. ಹಾಗೂ ನಿಮ್ಗೂ ಈ ಒಂದು ಟಾಪಿಕ್ ನಲ್ಲಿ ನಾನು ಏನೇನ್ ಹೇಳ್ತೀನಿ ಶೇರ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಆಗುತ್ತೆ, ನಿಮ್ಮ ಪರ್ಸನಲ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ ಅನ್ನುವ ಒಂದು ಕಾರಣಕ್ಕಾಗಿ ನಾನು ಮಾಡ್ತಾ ಇದ್ದೀನಿ. ಸ್ಪಿರಿಚುವಾಲಿಟಿ ಆ ಒಂದು ಪಾತ್ ನಲ್ಲಿ ಇದನ್ನ ತಗೊಂಡಾಗ ನಾವು ಇದನ್ನ ಕಾರ್ಮಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. ಅದೇ ಸೈಕಲಾಜಿಕಲ್ ಆಸ್ಪೆಕ್ಟ್ ನಲ್ಲಿ ಆಸ್ ಅ ಸೈಕಾಲಜಿಸ್ಟ್ ನಾನ್ ಹೇಳ್ಬೇಕಂದ್ರೆ ಇದನ್ನ ಟಾಕ್ಸಿಕ್ ರಿಲೇಶನ್ಶಿಪ್ ಅಂತ ಹೇಳ್ತೀನಿ. ಆದ್ರೂ ಕೂಡ ಇದರಲ್ಲಿ ಎಷ್ಟು ಡೀಪರ್ ಲೆವೆಲ್ ಆಗಿರುವಂತಹ ವಿಷಯಗಳಿದೆ ಅಂದ್ರೆ ನಾವ್ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಲೈಫ್ ನ ಎಷ್ಟೋ ವಿಷಯದಲ್ಲಿ ಬದಲಾಯಿಸ್ಕೋಬಹುದು. ಹಾಗೂ ನಮ್ಮ ಲೈಫ್ ಯಾವ ಕಡೆಗಿದೆ, ಎಂಥ ಒಂದು ರಿಲೇಶನ್ಶಿಪ್ಸ್ ನ ನಾವು ಅಟ್ರಾಕ್ಟ್ ಮಾಡ್ತಾ ಇದೀವಿ, ಇದ್ರೆಲ್ಲದ ಬಗ್ಗೆ ನಾನು ನಿಮ್ಗೆ ಕೂಲಂಕುಷವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಕೊನೆಯವರೆಗೂ ಈ ವಿಡಿಯೋನ ನೋಡಿ, ಬಿಕಾಸ್ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಕೊಡ್ತೀನಿ ತುಂಬಾ ಹೆಲ್ಪ್ ಆಗುತ್ತೆ. ಮುಂದೆ ನಿಮ್ಮ ಲೈಫ್ ನಲ್ಲಿ ಕೂಡ, ನಿಮ್ಮ ಲೈಫ್ ಜರ್ನಿಲೂ ಕೂಡ ಇದು ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ನಾನೊಂದಷ್ಟು ನೋಟ್ಸ್ ಕೂಡ ಮಾಡ್ಕೊಂಡಿದ್ದೀನಿ ವಿಷಯವಾಗಿ. ಸೊ ಕಾರ್ಮಿಕ್ ಪಾರ್ಟ್ನರ್ಶಿಪ್ ಅಕಾರ್ಡಿಂಗ್ ಟು ಸ್ಪಿರಿಚುವಾಲಿಟಿ ಅಂತ ನೋಡಕ್ ಹೋದ್ರೆ ಹಿಂದಿನ ಜನ್ಮದ ಒಂದು ರಿಲೇಶನ್ಶಿಪ್ ಆಗಿತ್ತು ಅಂತ ಹೇಳ್ತಾರೆ. ಹಾಗೂ ಅವರು ನೀವ್ ಯಾರನ್ನ ಕನೆಕ್ಟ್ ಆಗ್ತೀರಾ ಅವ್ರಿಗೂ ಮತ್ತೆ ನಿಮ್ಗೂ ಕೂಡ ಒಂದ್ ಯಾವ್ದೋ ಒಂದು ಬಾಂಡಿಂಗ್ ಹೋದ್ ಜನ್ಮದಲ್ಲಿ ಇತ್ತು ಅನ್ನೋ ತರ ಮಾತಾಡ್ತಾರೆ. ಹಾಗೂ ಕಾರ್ಮಿಕ್ ಅಂದಾಗ ಯಾವುದೋ ಒಂದು ಕರ್ಮನ ಕಳೆಯೋದಕ್ಕೋಸ್ಕರ ಒಂದು ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದಿರಬಹುದು, ಅಥವಾ ನೀವು ಅವ್ರ ಲೈಫ್ ನಲ್ಲಿ ಇರೋದು ನಿಮ್ಮ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೋಸ್ಕರ ಅಂತ ಇದನ್ನ ನಾವು ಕಾರ್ಮಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. ಸೊ ಕಾರ್ಮಿಕ್ ಪಾರ್ಟ್ನರ್ಶಿಪ್ ಅನ್ನುವಂಥವ್ರು ಬರೀ ಹಸ್ಬೆಂಡ್ ಅಂಡ್ ವೈಫ್ ಅನ್ನೋ ತರನೇ ಇರಲ್ಲ. ರಿಲೇಶನ್ಶಿಪ್ ಹೇಗಾದ್ರೂ ಇರ್ಬೋದು. ಆ ಒಂದು ಕಾರ್ಮಿಕ್ ಪಾರ್ಟ್ನರ್ಶಿಪ್ ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮ ಸಿಬ್ಲಿಂಗ್ಸ್, ನಿಮ್ಮ ಅಣ್ಣ ತಮ್ಮ ತಂಗಿ ಅಕ್ಕ ಆಗಿರಬಹುದು, ನಿಮ್ಮ ಫ್ರೆಂಡ್ ಆಗಿರಬಹುದು, ಹಾಗೂ ನಿಮ್ಮ ಕೊಲೀಗ್ ಆಗಿ ಯಾರಾದ್ರೂ ಆಗಿರ್ಬೋದು. ಯಾವ ಪಾತ್ರನಾದ್ರೂ ಈ ವ್ಯಕ್ತಿ ನಿಮ್ಮ ಲೈಫ್ ನಲ್ಲಿ ಪಡಿಬಹುದು. ಯಾಕಂದ್ರೆ ಎಷ್ಟೋ ಜನ ಒಂದು ಮಿಸ್ ಥಾಟ್ ಆ ಒಂದು ಥಾಟ್ ಪ್ರೋಸೆಸ್ ನಲ್ಲಿ ಹೇಗಿದ್ದಾರೆ ಅಂದ್ರೆ, ಇಲ್ಲ ಕಾರ್ಮಿಕ್ ಪಾರ್ಟ್ನರ್ಶಿಪ್ ಅಂದ್ರೆ ಬರೀ ಹಸ್ಬೆಂಡ್ ಅಂಡ್ ವೈಫ್ ಅಥವಾ ಲವರ್ಸ್ ಆಗಿರ್ತಾರೆ ಅಂತ. ಅದು ಖಂಡಿತವಾಗ್ಲೂ ತಪ್ಪು, ಹಾಗಲ್ಲ. ಯಾರಾದ್ರೂ ಆಗಿರ್ಬೋದು ನಿಮ್ ಲೈಫ್ ನಲ್ಲಿ. ಬೇಸಿಕ್ಲಿ ಇದ್ರ ಕಾನ್ಸೆಪ್ಟ್ ಏನಾದ್ರೆ, ಈ ವ್ಯಕ್ತಿ ನಿಮ್ಮ ಲೈಫ್ ನಲ್ಲಿ ಬರುವುದು ಒಂದು ನಿಮ್ಮ ಲೈಫ್ ನಲ್ಲಿ ಒಂದಷ್ಟು ಲೆಸನ್ಸ್ ನ ಕಲಿಯೋದಕ್ಕೆ, ನೀವು ಕೂಡ ಬೆಳೆಯೋದಕ್ಕೆ, ಆ ಪೇನ್ ಅನ್ನ ತಗೊಂಡು ಆಸ್ ಅ ಪರ್ಸನ್ ನೀವು ಚೇಂಜ್ ಆಗುವುದಕ್ಕೆ, ಬದಲಾಗುವುದಕ್ಕೆ, ಹಾಗೂ ಹಿಂದಿನ ಜನ್ಮದ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೂ ಕೂಡ ಈ ವ್ಯಕ್ತಿ ಸಹಾಯ ಮಾಡ್ತಾರೆ. ಆದ್ರೆ ಅದಷ್ಟು ಸುಲಭ ಇರಲ್ಲ, ತುಂಬಾ ಪೇನ್ಫುಲ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹಾಗೂ ಒತ್ತಡಕ್ಕೆ ನೀವು ಈ ರಿಲೇಶನ್ಶಿಪ್ ನಲ್ಲಿ ಒಳಗಾಗಿರ್ತೀರಾ. ಸೊ ಸೈನ್ಸ್ ಆಫ್ ಕಾರ್ಮಿಕ್ ಪಾರ್ಟ್ನರ್ಶಿಪ್ ಅನ್ನುವ ವಿಷಯದ ಬಗ್ಗೆನೂ ಮಾತಾಡ್ತೀನಿ. ಯಾವ್ಯಾವ ವಿಷಯಗಳಿರುತ್ತೆ ಈ ಕಾರ್ಮಿಕ್ ಪಾರ್ಟ್ನರ್ಶಿಪ್ ಅಲ್ಲಿ, ಏನೇನು ಅಂದ್ರೆ ಚಿಹ್ನೆಗಳಿದೆ ಕಾರ್ಮಿಕ್ ಪಾರ್ಟ್ನರ್ಶಿಪ್ ನಲ್ಲಿ ಅಂತ. ಒಂದು, ನೀವು ಈ ವ್ಯಕ್ತಿಯನ್ನ ಮೀಟ್ ಮಾಡಿದ ತಕ್ಷಣ ಒಂದು ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇರುತ್ತೆ ಮತ್ತು 2 ಚಕ್ರಗಳು ಆಕ್ಟಿವೇಟ್ ಆಗುತ್ತೆ. ಸೊ ವೆನ್ ನೀವು ಒಬ್ಬ ಸಿಬ್ಲಿಂಗ್ಗೋ ಅಥವಾ ನಿಮ್ಮ ತಂದೆ ತಾಯಿಗೋ ಕನೆಕ್ಟ್ ಆಗ್ತಾ ಇದ್ದೀರಾ, ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಕನೆಕ್ಟ್ ಆಗ್ತಿದ್ದೀರಾ ಅಂದ್ರೆ ನಿಮ್ಮ ಹಾರ್ಟ್ ಚಕ್ರ ಆಕ್ಟಿವೇಟ್ ಆಗುತ್ತೆ. ಇವ್ರನ್ನ ನೀವು ಮಾತಾಡಿಸಿದಾಗ, ಇವ್ರ ಜೊತೆ ಇದ್ದಾಗ, ಅವಾಗ ಕಾರ್ಡ್ ನಿಮಗೂ ಅವ್ರಿಗೂ ಕನೆಕ್ಟ್ ಆದಾಗ ಅದನ್ನ ಬಿಡಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಯಾವಾಗ ಆಕ್ಟಿವೇಶನ್ ಅವ್ರಿಗೂ ಆಗುತ್ತೆ, ನಿಮ್ಗೂ ಆಗುತ್ತೆ ಆ ಹಾರ್ಟ್ ಚಕ್ರ. ಮತ್ತು ಇದೊಂದು ರೊಮ್ಯಾಂಟಿಕ್ ಪಾರ್ಟ್ನರ್ಶಿಪ್ ಆಗಿದ್ರೆ ಅದು ನಿಮ್ಮ ಹಾರ್ಟ್ ಚಕ್ರ ಮತ್ತು ನಿಮ್ಮ ಸೇಕ್ರಲ್ ಚಕ್ರ ಅಂದ್ರೆ ನಿಮ್ಮ ಸೆಕ್ಷುವಲ್ ಎನರ್ಜಿ ಇರುವಂತಹ ಒಂದು ಚಕ್ರ ಕೂಡ ಆಕ್ಟಿವೇಟ್ ಆಗುತ್ತೆ. ಸೊ ಈ ಒಂದು ಕಾರಣಕ್ಕೂ ಆ ಒಂದು ರಿಲೇಶನ್ಶಿಪ್ ಇಂದ ನೀವು ಬಿಡಿಸ್ಕೊಳ್ಳೋದಕ್ಕೆ ಬಹಳಷ್ಟು ಕಷ್ಟಪಡ್ತೀರಾ. ನಿಮ್ಗೆ ಗೊತ್ತಿದ್ರು ಕೂಡ ಇದು ಪ್ರಾಬ್ಲಮ್ ಅಂತ ನಿಮ್ಗೆ ಅದು ಬಹಳಷ್ಟು ಒಂದ್ ರೀತಿಯಾದ ಸಂಕಟದ ಸಿಚುವೇಶನ್ ಆಗುತ್ತೆ ಈ ವ್ಯಕ್ತಿಯಿಂದ ನಿಮ್ ಲೈಫ್ ನಲ್ಲಿ ಆಚೆ ಬರೋದಕ್ಕೆ. ಸೊ ಇಲ್ಲಿ 4 ವಿಷಯಗಳಿರುತ್ತೆ. ಒಂದು, ಈ ವ್ಯಕ್ತಿ ರೊಮ್ಯಾಂಟಿಕ್ ಪಾರ್ಟ್ನರ್ ಆಗಿದ್ರೆ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್, ಒಂದು ಪುಲ್ ಇರುತ್ತೆ ಈ ಕಡೆಗೆ. ಹಾಗೂ ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇರಬಹುದು ಕೆಲವೊಂದು ಕೇಸಸ್ ಅಲ್ಲಿ, ಎಲ್ಲಾ ಕೇಸಸ್ ನಲ್ಲೂ ಅಲ್ಲ. ಮತ್ತೆ ಇವರು ನಮ್ಮ ಲೈಫ್ ನಲ್ಲಿ ಒಂದು ಗುರು ಆಗಿ ಬಂದಿರ್ತಾರೆ. ಗುರು ಅಂದ್ರೆ ಏನೋ ಒಂದು ಪಾಠವನ್ನ ಕಲಿಸುವುದಕ್ಕೆ ಬಂದಿರ್ತಾರೆ ಅಂತ ಹೇಳ್ತಾ ಇದೀನಿ. ಆಸ್ ಐ ಟೋಲ್ಡ್, ಲೆಸನ್ಸ್ ಮತ್ತು ಪೇನ್ಫುಲ್ ಲೆಸನ್ಸ್ ಅಂತ ಹೇಳ್ತೀವಿ. ಈಗ ನಾವು ಕಲಿಯೋವಾಗ್ಲೂ ಕೂಡ ಏನು ಸುಲಭ ಇರೋದಿಲ್ಲ. ಬಾಲ್ಯದಲ್ಲಿ ಕಲಿಯೋವಾಗ, ನಾವು ಸ್ಕೂಲಲ್ಲಿ ಇರುವಾಗ. ಸೊ ಹಾಗೆ ನಮ್ಮ ಲೈಫ್ ಲೆಸನ್ಸ್ ನ ಕಲಿಸೋದಕ್ಕೆ ಬರ್ತಾರೆ ಇವರು. ಮತ್ತು ಇಲ್ಲಿ 4 ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ಇಂಟೆನ್ಸ್ ಅಟ್ರಾಕ್ಷನ್ ಈ ರಿಲೇಶನ್ಶಿಪ್ ನಲ್ಲಿ ಇರುತ್ತೆ. ಮತ್ತು ಡ್ರಾಮ್ಯಾಟಿಕ್ ಸೈಕಲ್ ಇರುತ್ತೆ. ಡ್ರಾಮ್ಯಾಟಿಕ್ ಸೈಕಲ್ ಅಂದ್ರೆ ತುಂಬಾನೇ
ಒಂದ್ ರೀತಿಯಾದ ನರಳುವಂತ ಒಂದು ಸಿಚುವೇಶನ್ ಆಗಿರಬಹುದು, ಜಗಳಗಳಾಗಿರಬಹುದು, ಮನಸ್ತಾಪಗಳಾಗಿರಬಹುದು. ಇವಾಗ ನೀವೊಂದು ಸೀರಿಯಲ್ ನೋಡುವಾಗ, ನೀವೊಂದು ಮೂವಿ ನೋಡುವಾಗ ಹೇಗೆ ಡ್ರಾಮಾ ಒಳಗಿರುತ್ತೆ ಆ ಒಂದು ವಿಚಾರದಲ್ಲಿ, ಹಾಗೆ ನಿಮ್ಮ ಅವರ ರಿಲೇಶನ್ಶಿಪ್ ನಲ್ಲೂ ಡ್ರಾಮಾ ಬೆರೆತಿರುತ್ತೆ ಮತ್ತು ಅನ್ರಿಸಾಲ್ವ್ಡ್ ಪ್ರಾಬ್ಲಮ್ಸ್ ಇರುತ್ತೆ ಈ ಒಂದು ರಿಲೇಶನ್ಶಿಪ್ ನಲ್ಲಿ. ಅಂದ್ರೆ ಸಾಲ್ವೇ ಆಗಿರೋದಿಲ್ಲ ಪ್ರಾಬ್ಲಮ್ಸ್. ಈಗ ನೆನ್ನೆದೇನೋ ಒಂದು ಪ್ರಾಬ್ಲಮ್ ಇರುತ್ತೆ ಅಥವಾ ಒಂದ್ ತಿಂಗಳದ ಹಿಂದೆದೇನೋ ಪ್ರಾಬ್ಲಮ್ ಇರುತ್ತೆ, ಅದು ಸಾಲ್ವ್ ಆಗದೇನೆ ನೀವು ಅವರು ಕನೆಕ್ಟೆಡ್ ಆಗಿ ಇರ್ತೀರಾ, ಮತ್ತೆ ಪ್ರಾಬ್ಲಮ್ಸ್ ಹೆಚ್ಚಿಕೊಳ್ತಾ ಹೋಗುತ್ತೆ. ಅದು ಲೈಕ್ ಬಿಲ್ಡಪ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಇದನ್ನ. ಹಾಗೂ ವೆಂಟ್ ಔಟ್ ಮಾಡಕ್ ಆಗಲ್ಲ ಪ್ರಾಬ್ಲಮ್ಸ್ ನ. ಮತ್ತು ಪರ್ಸನಲ್ ಗ್ರೋತ್ಗೂ ಕೂಡ ಈ ಒಂದು ರಿಲೇಶನ್ಶಿಪ್ ಬಹಳಷ್ಟು ಆ, ಒಂದು ಪಾತ್ ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತೇನೆ. ಮತ್ತೆ ಈ ರಿಲೇಶನ್ಶಿಪ್ಗೆ ಯಾವುದೇ ರೀತಿಯಾದ ಸೆನ್ಸ್ ಸೆನ್ಸ್ ಇರೋದಿಲ್ಲ. ನೀವು ಕ್ವೆಶನ್ ಮಾಡ್ಕೊಳ್ತಿರ್ತೀರ ಅವಾಗ ಅವಾಗ, ನಾನು ಯಾಕೆ ಇವ್ರಿಗೆ ಅಟ್ರಾಕ್ಟ್ ಆದೆ, ಇವ್ರು ಯಾಕೆ ನನ್ನ ಲೈಫಿಗೆ ಬಂದ್ರು, ನನ್ನ ಲೈಫಲ್ಲಿ ಏನ್ ಆಗ್ತಾ ಇದೆ, ನಾನು ಖುಷಿಯಾಗಿಲ್ಲ ಅಂದ್ರೂ ಕೂಡ ನನ್ಗೆ ಯಾಕೆ ಇವ್ರ ಲೈಫ್ ನಲ್ಲಿ ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಪದೇ ಪದೇ ಆತರ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡ್ತಾ ಇರುತ್ತೆ. ಈಗ ನಾನು ಚಿಹ್ನೆಗಳ ಬಗ್ಗೆ ಮಾತಾಡ್ತೀನಿ. ವಾಟ್ ಆರ್ ದ ಸೈನ್ಸ್ ಆಫ್ ಕಾರ್ಮಿಕ್ ರಿಲೇಶನ್ಶಿಪ್? ಯಾವ ಯಾವ ಕಾರಣಗಳಿಗೆ ನೀವು ಹೋಗ್ತೀರಾ ಅಂತ. ಒಂದು ಡೆಸ್ಟಿನಿ ಆಗಿರುತ್ತೆ, ಈ ವ್ಯಕ್ತಿ ಬರ್ಲೇಬೇಕಾಗಿತ್ತು ಅನ್ನುವಂಥದ್ದು, ಅದು ಬರ್ಬೇಕಿತ್ತು ಅನ್ನೋದು ಇಟ್ ವಾಸ್ ಫೇಟೆಡ್ ಅಂತ ಹೇಳ್ತೀವಿ. ಮತ್ತೆ ಈ ವ್ಯಕ್ತಿ, ನಾನು ಆಗ್ಲೇ ಹೇಳಿದಾಗೆ ಯಾವುದೇ ರೀತಿಯಾದ ಒಂದು ಸಂಬಂಧನ ಇಟ್ಕೊಂಡು ನಿಮ್ ಲೈಫಿಗೆ ಬರಬಹುದು. ಅದು ರೊಮ್ಯಾಂಟಿಕ್ ಆಗಿರಲ್ಲ ಅಂತ ನೀವು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಮತ್ತು ಇವ್ರ ರಿಲೇಶನ್ಶಿಪ್ ನಲ್ಲಿ ಹೇಗಿರುತ್ತೆ ಅಂದ್ರೆ, ಒಂದು ಕ್ವಿಕ್ ಅಂಡ್ ಇಂಟೆನ್ಸ್ ಅಟ್ರಾಕ್ಷನ್ ಇರುತ್ತೆ. ನಾನು ಆಗ್ಲೇ ಹೇಳಿದಾಗೆ 2 ಚಕ್ರಗಳು ಆಕ್ಟಿವೇಟ್ ಆಗುತ್ತೆ ಇವ್ರ ಜೊತೆ ನೀವಿದ್ದಾಗ. ಒಂದು ನಿಮ್ಮ ಸೇಕ್ರಲ್, ಯೋರ್ ಸೆಕ್ಷುಯಲ್ ಚಕ್ರ ಅಂಡ್ ದೆನ್ ಯೋರ್ ಹಾರ್ಟ್ ಚಕ್ರ. ಸೊ ಅವಾಗ ನಿಮ್ಮ ಇಮೋಷನ್ಸ್ ಕೂಡ ಹೈ ಆಗಿರುತ್ತೆ. ನಿಮ್ಗೆ ಡಿಸಿಷನ್ಸ್ ತಗೊಳ್ಳೋದು ಕಷ್ಟ ಆಗುತ್ತೆ. ಹಾಗೂ ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕು ಅಂತ ಅನ್ಸ್ತಾ ಇರುತ್ತೆ. ಇವ್ರ ಜೊತೆಲಿ ಇದ್ದಾಗ ಒಂದು ನೀವು ವೀಕ್ ಆಗ್ತಾ ಇರ್ತೀರಾ, ಹಾಗೂ ವಲ್ನರಬಲ್ ಆಗ್ತಾ ಇರ್ತೀರಾ, ಚಂಚಲತೆ ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ಮಿಸ್ಕಮ್ಯುನಿಕೇಶನ್ ಜಾಸ್ತಿ ಇರುತ್ತೆ. ನೀವೊಂದ್ ಹೇಳಿದ್ರೆ ಅವ್ರೊಂದ್ ಅರ್ಥ ಮಾಡ್ಕೊಳ್ತಾರೆ, ಅವ್ರೊಂದ್ ಹೇಳಿದ್ರೆ ನೀವೊಂದ್ ಅರ್ಥ ಮಾಡ್ಕೊಳ್ತೀರಾ, ಈ ತರ ಪ್ರಾಬ್ಲಮ್ ಇರುತ್ತೆ. ಒಂದು ನೀವು ಒಬ್ಬ ಟೀಚರ್ ಆಗಿರ್ಬಹುದು ಈ ವ್ಯಕ್ತಿಯ ಲೈಫ್ ನಲ್ಲಿ, ಅಥವಾ ಅವರು ನಿಮ್ಗೊಂದು ಟೀಚರ್ ಆಗಿರ್ಬಹುದು ನಿಮ್ಮ ಲೈಫ್ ನಲ್ಲಿ. ಅದು ಹೇಗಾದ್ರೂ ಆಗಿರ್ಬೋದು. ನಿಮ್ಮಿಂದ ಅವ್ರು ಏನೋ ಕಲಿತಿರ್ತಾರೆ, ಅವರಿಂದ ನೀವೇನೋ ಕಲಿತಿರ್ತಾರೆ. ಇದು ಜಸ್ಟ್ ಒನ್ ವೇ ಇರೋದಿಲ್ಲ. ನೀವು ಒಂದು ಕಾರಣ ಆಗಿರ್ತೀರಾ ಅವ್ರ ಲೈಫ್ ನಲ್ಲಿ ಒಂದಷ್ಟು ಬದಲಾವಣೆ ಬರೋದಕ್ಕೆ, ಹಾಗೂ ಅವರು ಒಂದಷ್ಟು ಕಾರಣಗಳಾಗಿರ್ತಾರೆ ನಿಮ್ಮ ಲೈಫ್ ನಲ್ಲಿ ಆ ಒಂದು ಚೇಂಜಸ್ ನ ತರೋದಕ್ಕೆ. ಸೊ ಕೋಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ ಈ ರಿಲೇಶನ್ಶಿಪ್ ನಲ್ಲಿ. ಸೊ ನಾನು ಏನೇನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಇದೆಲ್ಲ ಟಾಕ್ಸಿಕ್ ರಿಲೇಶನ್ಶಿಪ್ ಅಂತ ನಾವು ಸೈಕಾಲಜಿ ಪ್ರಕಾರ ಹೇಳ್ತೀವಿ. ಆದ್ರೆ ಸ್ಪಿರಿಚುವಲ್ ವೇ ಆಗಿ ಹೇಳಕ್ ಹೋದ್ರೆ ಕೂಡ ಇದು ಸೇಮ್ ಕೋಡಿಪೆಂಡೆನ್ಸಿ. ತುಂಬಾ ನೀವು ಅವರಲ್ಲೇ ಒಂದು ಅವಲಂಬಿತರಾಗಿರ್ತೀರ. ಅವ್ರು ಏನ್ ಹೇಳಿದ್ರು ಮಾಡೋದು, ಹಾಗೂ ಅವರು ನೀನ್ ಈ ತರಾನೇ ಇರ್ಬೇಕು, ನೀನ್ ಈ ತರಾನೇ ಬಟ್ಟೆ ಹಾಕ್ಬೇಕು, ನೀನ್ ಈ ತರಾನೇ ಮಾತಾಡ್ಬೇಕು ಅಂತ ಕೂಡ. ಇದು ಒಂದು ತಂದೆ ಕೂಡ ಆಗಿರ್ತಾರೆ, ಒಬ್ಬ ತಾಯಿ ಕೂಡ ಆಗಿರ್ತಾರೆ. ಸೊ ಬೇಸಿಕ್ಲಿ ನಿಮ್ಮ ತನವನ್ನ ನೀವು ಈ ಒಂದು ರಿಲೇಶನ್ಶಿಪ್ ನಲ್ಲಿ ಕಳ್ಕೊಳ್ತಾ ಇರ್ತೀರಾ. ಅದಾದ ನಂತರ ಇಮ್ಮೆಚ್ಯೂರಿಟಿ ಇರುತ್ತೆ ಈ ರಿಲೇಶನ್ಶಿಪ್ ನಲ್ಲಿ, ಮತ್ತು ಪಾಸಿಟಿವ್ನೆಸ್ ಜಾಸ್ತಿ ಇರುತ್ತೆ. ಆಚೆ ಎಲ್ಲಿ ಹೋದ್ರು ಇಷ್ಟ ಪಡೋದಿಲ್ಲ, ಫ್ರೆಂಡ್ಸ್ ಜೊತೆ ಇದ್ರೆ ಇಷ್ಟ ಪಡೋದಿಲ್ಲ, ಹಾಗೂ ನನ್ ಜೊತೆನೆ ಇರ್ಬೇಕು ಅನ್ನುವ ಒಂದು ವಸ್ತುವನ್ನ ಟ್ರೀಟ್ ಮಾಡೋ ಹಾಗೆ ನಿಮ್ಮನ್ನ ಟ್ರೀಟ್ ಮಾಡ್ತಾ ಇರ್ತಾರೆ. ಅದಾದ ನಂತರ ಹೈಸ್ ಅಂಡ್ ಲೋಸ್ ಅಂತ ಹೇಳ್ತೀವಿ. ಅತಿಯಾದ ಜಗಳಗಳಿರುತ್ತೆ, ಒಂದೊಂದ್ಸಲ ಅಬ್ಯೂಸಿವ್ ಕೂಡ ಆಗ್ಬೋದು ರಿಲೇಶನ್ಶಿಪ್. ಮತ್ತೆ ಲೋಸ್ ಅಂದ್ರೆ ಡಿಪ್ರೆಷನ್, ನೆಗೆಟಿವಿಟಿ ಹಾಗೂ ಸ್ಯಾಡ್ನೆಸ್. ಇವ್ರನ್ನ ನೀವು ನೆನೆಸ್ಕೊಂಡು ಕೊರಗುವುದು, ಇವ್ರನ್ನ ಕಳ್ಕೊಳ್ಳೋದಕ್ಕೆ ಭಯ ಪಡ್ತಿರ್ತೀರಾ. ಒಂದು ಇವ್ರ ಜೊತೆ ಇರೋದು ಕಷ್ಟ ಆಗುತ್ತೆ, ಇವ್ರ ಜೊತೆ ಇಲ್ಲದೆ ಇರೋದು ಕಷ್ಟ ಆಗುತ್ತೆ, ಇವ್ರ ಜೊತೆ ಜೀವನ ಮಾಡೋದು ಹಿಂಸೆ ಕೊಡ್ತಾ ಇರುತ್ತೆ. ಹಾಗೆ ಅವ್ರನ್ನ ಬಿಟ್ಟು ಹೋಗೋಕ್ಕೂ ನಿಮ್ಗೆ ಒಂದಷ್ಟು ಎಷ್ಟೋ ರೀಸನ್ಸ್ ಇರುತ್ತೆ. ಅವ್ರು ನಮ್ಮಮ್ಮ, ನಾನ್ ಯಾಕೆ ಅವ್ರನ್ನ ಬಿಟ್ಟು ಹೋಗ್ಬೇಕು, ಅವ್ರು ನನ್ಗೆ ಈ ತರ ಒಂದು ರಿಲೇಶನ್ಶಿಪ್ ನಲ್ಲಿ ಇರುವಾಗ ನಾನು ಹೇಗೆ ಅವ್ರನ್ನ ಬಿಟ್ಟು ಹೋಗ್ಲಿ, ಅದು ಸುಲಭ ಅಲ್ಲ ಅಂತ ಒಂದಷ್ಟು ರೀಸನ್ಸ್ ನ ಕೊಟ್ಕೊಂಡು ಆ ರಿಲೇಶನ್ಶಿಪ್ ನಲ್ಲಿ ಉಳಿದಿರ್ತೀರಾ. ಮತ್ತು ನೀವು ಅವರಲ್ಲಿ ಒಂದು ವರ್ಸ್ಟ್ ನ ತರ್ತಿರ್ತೀರಾ, ಅವರು ನಿಮ್ಮಲ್ಲೂ ಕೂಡ ಒಂದಷ್ಟು ವರ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಆಟಿಟ್ಯೂಡ್ ನ ತರ್ತಿರ್ತಾರೆ. ಈಗ ಎಕ್ಸಾಂಪಲ್ ಏನಂದ್ರೆ, ನಿಮ್ಮನ್ನ ನೋಡಿದ್ರೆ ಅವ್ರ ಕೋಪ ಜಾಸ್ತಿ ಆಗತ್ತೆ, ಜಗಳ ಮಾಡ್ತಾರೆ. ಸೊ ಅದು ಬೇರೆಯವ್ರ ಜೊತೆ ಆಗಿರಲ್ಲ ಅಂತ ನೀವು ಹೇಳ್ಬೋದು. ಬೇರೆಯವ್ರ ಜೊತೆ ಚೆನ್ನಾಗೇ ಇರ್ತಾರೆ, ನನ್ನ ನೋಡಿದ್ರೆ ಜಗಳ ಮಾಡೋದು, ನನ್ನ ನೋಡಿದ್ರೆ ಇರಿಟೇಟ್ ಆಗೋದು ಅಂತ ಹೇಳ್ತಾರೆ. ಸೊ ನಿಮ್ಮನ್ನ ಅವ್ರು ನೋಡಿದಾಗ ಅವರಲ್ಲಿರುವಂತ ಒಂದು ವರ್ಸ್ಟ್ ಆಟಿಟ್ಯೂಡ್, ಪರ್ಸನಾಲಿಟಿ ಆಚೆ ಬರ್ತಾ ಇದೆ. ಹಾಗೆ ಅವರು ನಿಮ್ಮನ್ನ ನೋಡಿದಾಗ, ನೀವು ಅವ್ರನ್ನ ನೋಡಿದಾಗ ನಿಮ್ಮಲ್ಲಿರುವಂತ ಕೆಟ್ಟ ಗುಣಗಳು ಆಚೆ ಬರ್ತಾ ಇದೆ. ಸೊ ಬೋತ್ ಆರ್ ಟ್ರಿಗರಿಂಗ್ ಈಚ್ ಅದರ್ ಅಂತ ಹೇಳ್ತೀವಿ ಇದನ್ನ ನಾವು.
ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ಒಂದು ಬ್ರೇಕಪ್ ಆಗೋದು, ಮಾತ್ ಬಿಡೋದು, ಬ್ಲಾಕ್ ಮಾಡೋದು, ಅಥವಾ ಸಡನ್ ಆಗಿ ನೀನ್ ಬೇಡ ಅಂತ ಹೇಳೋದು, ಮತ್ತೆ ವಾಪಸ್ ನಿಮ್ ಲೈಫಿಗೆ ಬರೋದು. ಸೊ ಆ ಪ್ರಾಬ್ಲಮ್ಸ್ ಇರುತ್ತೆ, ಆದ್ರೆ ಅವ್ರು ವಾಪಸ್ ಬರ್ತಾನೆ ಇರ್ತಾರೆ ನಿಮ್ ಲೈಫಲ್ಲಿ. ಅವ್ರನ್ನ ಕಟ್ ಆಫ್ ಮಾಡೋದು ನಿಮ್ಗೆ ಕಷ್ಟ ಆಗ್ತಾ ಇರುತ್ತೆ. ನಿಮ್ಮ ಪ್ರಾಬ್ಲಮ್ಸ್ ನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಹೇಳ್ಕೊಳ್ಬಹುದು, ಅಥವಾ ನಿಮಗ್ ಗೊತ್ತಿರೋರ ಹತ್ರ ಹೇಳ್ಕೊಳ್ತಿರ್ಬೋದು, ಇವ್ರನ್ನ ನನ್ನ ಲೈಫಿಂದ ತೆಗ್ದಾಕಕ್ ಕಷ್ಟ ಆಗ್ತಾ ಇದೆ ಅಂತ. ಸೊ ಬೇಸಿಕ್ಲಿ ನಿಮ್ಗೆ ಎಲ್ಲಾ ಗೊತ್ತಿದ್ರು ಕೂಡ ಈ ವ್ಯಕ್ತಿಯನ್ನ ಲೈಫ್ ನಿಂದ ತೆಗ್ದಾಕೋದಕ್ಕೆ ಬಹಳಷ್ಟು ನೀವು ಹಿಂಸೆ ಪಡ್ತಿರ್ತೀರಾ. ಅದಾದ ನಂತರ ರಿಪಿಟೇಟಿವ್ ಪ್ಯಾಟರ್ನ್ಸ್ ಅಂತ ಹೇಳ್ತೀವಿ. ರಿಪಿಟೇಟಿವ್ ಪ್ಯಾಟರ್ನ್ಸ್ ಅಂದ್ರೆ ನಿಮಗ್ ಗೊತ್ತಿರುತ್ತೆ ಇವ್ರು ಇವಾಗ ಜಗಳ ತೆಗಿತಾರೆ. ಲೆಟ್ಸೆ ನೀವೇನೋ ಯಾರ್ದೋ ಫ್ರೆಂಡ್ ಜೊತೆ ಶಾಪಿಂಗ್ ಹೋದ್ರಿ, ಮನೆಗ್ ಬಂದ ತಕ್ಷಣ ನನಗೆ ಗೊತ್ತು ಇವಾಗ ನನ್ ಮೂಡ್ ಆಫ್ ಮಾಡ್ತಾರೆ, ನನ್ನ ಮೂಡ್ ಆಫ್ ಮಾಡಿ ನನ್ನನ್ನ ಇರಿಟೇಷನ್ ತಂದು ನಂದು ಏನೇನಿತ್ತು ದಿನದಲ್ಲಿ ಖುಷಿನ ಅದನ್ನ ಕಿತ್ಕೊಳ್ತಾರೆ. ಸೊ ಇದೇನಾಗುತ್ತೆ ಅಂದ್ರೆ ನಿಮಗ್ ಗೊತ್ತಿದ್ರು ಕೂಡ ನೀವು ಅದನ್ನ ಮಾಡ್ತೀರಾ ಮತ್ತು ಅದೇ ಪ್ರಾಬ್ಲಮ್ ಮತ್ತೆ ಸಿಕ್ಕಾಕೊಳ್ತೀರಾ. ಸೊ ಬೇಸಿಕ್ಲಿ ಇಲ್ಲಿ ಸೊಲ್ಯೂಷನ್ ಇಲ್ಲದೆ ಇರೋದಕ್ಕೆ, ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಇರೋದಕ್ಕೆ, ನಿಮ್ಗೆ ನೀವು ಪ್ರಿಡಿಕ್ಟ್ ಮಾಡ್ತೀರಾ ಹೀಗೆ ಆಗತ್ತೆ, ಈ ತರಾನೇ ನಡ್ಕೊಳ್ತಾರೆ, ಅವ್ರಿಗೆ ನಾನ್ ಬೇರೆಯವ್ರ ಹತ್ರ ಇದ್ರೆ ಇಷ್ಟ ಆಗೋದಿಲ್ಲ, ಅಥವಾ ನಾನು ಇನ್ನ ಮುಂದೆ ಹೋಗ್ತಾ ಇದ್ರೆ ಅವ್ರು ಇಷ್ಟ ಪಡೋದಿಲ್ಲ, ನಾನು ಬೆಳೀತಾ ಇದ್ರೆ ಇಷ್ಟ ಪಡೋದಿಲ್ಲ. ಸೊ ಈ ತರ ಎಲ್ಲ ಪ್ರಾಬ್ಲಮ್ಸ್ ಆಗತ್ತೆ. ನೀವು ಕೇಳ್ಬೋದು, ಇದು ಹೇಗೆ ನಾನು ಈ ತರದೊಂದು ನೋವು ಸಂಕಟನೆಲ್ಲ ಅನುಭವಿಸ್ತಿದ್ದೀನಲ್ಲ, ಇದರಿಂದ ನಾನ್ ಹೇಗ್ ಬೆಳೀತಾ ಇದ್ದೀನಿ, ನಾನ್ ಬೆಳೀತಾನೆ ಇಲ್ವಲ್ಲ ಅಂತ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಷಯ, ಯಾಕಂದ್ರೆ ನನ್ನ ಲೈಫ್ನಲ್ಲೂ ಕಾರ್ಮಿಕ್ ಪಾರ್ಟ್ನರ್ಶಿಪ್ ಒಂದಷ್ಟು ಜನರಿಂದ ಆಗಿದೆ ಅಂತ ನನಗೂ ಅನುಭವಗಳಾಗ್ತಾ ಇದೆ. ಈ ಒಂದು ಕಾರ್ಮಿಕ್ ಪಾರ್ಟ್ನರ್ಶಿಪ್ ಅನ್ನುವಂಥ ಟರ್ಮ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಒಂದೊಂದಷ್ಟು ರಿಲೇಶನ್ಶಿಪ್ಸ್ ನಮ್ಗಷ್ಟು ಲೆಸನ್ಸ್ನ ಕಲಿಸಿರುತ್ತೆ. ಹಾಗೂ ನಮ್ಮಲ್ಲಿರುವಂಥ ಒಂದು ತನವನ್ನ ಕಂಪ್ಲೀಟ್ ಆಗಿ ನಾಶ ಮಾಡಿ ಒಬ್ಬ ಹೊಸ ವ್ಯಕ್ತಿಯಾಗಿ ಆಗುವುದಕ್ಕೂ ಒಂದು ಬದಲಾವಣೆ ತಂದಿರ್ತಾರೆ. ಎಕ್ಸಾಂಪಲ್, ಇವಾಗ ಒಂದು ರಿಲೇಶನ್ಶಿಪ್ ನಲ್ಲಿ ನೀವಿದ್ದೀರಾ ಅಂದ್ರೆ ನಿಮ್ಮ ಬಾಡಿ ಬಗ್ಗೆ, ನಿಮ್ಮ ಬಾಡಿ ಇಮೇಜ್ ಬಗ್ಗೆ ಯಾರಾದ್ರೂ ಹೀಯಾಳಿಸ್ತಾ ಇದ್ರೆ, ಒಬ್ಬ ವ್ಯಕ್ತಿ ಹೀಯಾಳಿಸ್ತಿದ್ರೆ, ನೀನ ನೋಡಿದ್ರಾಗಲ್ಲ, ನೀನ್ ನೋಡಕ್ ಚೆನ್ನಾಗಿಲ್ಲ, ನೀನಾ ಹೀಗೆ, ನೀನಾ ಹಾಗೆ, ಆತರ ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ಬಗ್ಗೆ ಕೇವಲವಾಗಿ ಮಾತಾಡುವಂಥದ್ದು ಅದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ, ನೀವ್ ಒಂದ್ ಪಾಯಿಂಟ್ ಅಲ್ಲಿ ಹೇಗ್ ಬರ್ತೀರಾ ಅಂದ್ರೆ, ನನ್ ಬಗ್ಗೆ ನೋಡ್ಕೋಬೇಕು, ನಾನ್ ಚೆನ್ನಾಗಿರ್ಬೇಕು, ನಾನ್ ಚೆನ್ನಾಗ್ ಆಹಾರನ ಸೇವನೆ ಮಾಡ್ಬೇಕು, ಒಳ್ಳೆ ಆಹಾರನ ಸೇವನೆ ಮಾಡ್ಬೇಕು, ನಾನು ಜಿಮ್ಗೆ ಹೋಗ್ಬೇಕು. ಎಷ್ಟೋ ವಿಷಯಗಳಲ್ಲಿ ನೀವು ನೋಡಿದ್ರೆ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲೂ ಇದನ್ನ ನೀವು ನೋಡಿರ್ತೀರಾ. ಬ್ರೇಕಪ್ ಆಗಿದ ತಕ್ಷಣ, ಲವ್ ಬ್ರೇಕಪ್ ಆಗಿದ ತಕ್ಷಣ ಅವರು ಜಿಮ್ಗೆ ಹೋಗಿ ಬಾಡಿನ ಫುಲ್ಲು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣ್ತಾರೆ. ಬಿಕಾಸ್ ದಟ್ ಈಸ್ ಅ ವೆರಿ ಬಿಗ್ ಚೇಂಜ್, ಒಂದು ಇವಾಲ್ವಿಂಗ್ ಚೇಂಜ್ ನ ಅವ್ರ ಲೈಫಿಗೆ ತಂದ್ರು ಅಂತ. ಸೊ ಇದನ್ನೇ ನಾನು ಹೇಳ್ತಾ ಇರೋದು, ಆ ವ್ಯಕ್ತಿ ಒಂದು ರೀಸನ್ ಆಗಿ ನಿಮ್ ಲೈಫಿಗೆ ಬಂದಿದ್ದಾರೆ. ನಿಮ್ಮನ್ನ ಇವಾಗ ಈ ಒಂದು ಹಾವು ಹೇಗೆ ತನ್ನ ಒಂದು ಸ್ಕಿನ್ ನ ಕಂಪ್ಲೀಟ್ ಆಗಿ ತೆಗ್ದಾಕತ್ತೆ ಬೇಡದೆ ಇರುವಂತದ್ನ, ನಿಮ್ಮಲ್ಲಿರುವಂತಹ ಒಂದು ಸೆಲ್ಫ್ ಲಿಮಿಟೆಡ್ ಬಿಲೀಫ್ಸ್ ನ ನೀವು ಕಿತ್ತಾಕಿ, ನಿಮ್ಮಲ್ಲಿರುವಂತ ಕೆಟ್ಟ ಗುಣನ ಕಿತ್ತಾಕ್ಬೋದು, ಅಥವಾ ನಿಮ್ಮಲ್ಲಿರೋ ವೀಕ್ನೆಸ್ ನ ಕಿತ್ತಾಕ್ಬೋದು. ಅದನ್ನೊಂದು ಚಾಲೆಂಜ್ ಆಗಿ ತಗೊಂಡು ನೀವು ಕಂಪ್ಲೀಟ್ ಆಗಿ ಚೇಂಜ್ ಆಗ್ತೀರಾ. ಒಬ್ಬೊಬ್ರು ಮನೇಲೇ ಇರ್ತಾರೆ, ಕೆಲ್ಸಕ್ಕೆ ಹೋಗ್ತಿರಲ್ಲ, ಆ ಒಂದು ಪಾರ್ಟ್ನರ್ಶಿಪ್ ನಲ್ಲಿ ಏನಾದ್ರೂ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಅಂದ್ರೆ, ಒಂದು ಓದಿನ ಕಡೆ ಗಮನ ಕೊಡ್ತಾರೆ, ಮತ್ತೆ ನಾನು ಕೆಲ್ಸಕ್ಕೆ ಹೋಗ್ಬೇಕು, ನಾನು ಹೀಗೆ ಇದ್ರೆ ನನ್ನ ಲೈಫ್ ಹಾಳಾಗೋಗುತ್ತೆ. ಸೊ ಆ ವ್ಯಕ್ತಿ ನೋವು ಕೊಡ್ತಾ ಇದ್ರು ಕೂಡ ಅದರಲ್ಲಿ ನೀವು ಎಷ್ಟೋ ವಿಷಯಗಳು ಕಲಿತಾ ಇದ್ದೀರಾ. ಅಂದ್ರೆ ಆಸ್ ಅ ಪರ್ಸನ್ ನೀವು ಇವಾಲ್ವ್ ಆಗ್ತಾ, ಯು ಗ್ರೋಯಿಂಗ್ ಕಂಪ್ಲೀಟ್ಲಿ. ನಿಮ್ಮನ್ನ ನೀವೇ ಒಂದು 10 ವರ್ಷದ ಹಿಂದೆ ಅಂತ ಕಂಪೇರ್ ಮಾಡ್ಕೊಂಡ್ರೆ, ಹೌದು ನನ್ನಲ್ಲಿ ಎಷ್ಟು ಬದಲಾವಣೆ ಬಂದಿದೆ ಅಂತ ನೀವು ಹೇಳ್ತೀರಾ. ಸೊ ನಾನು ಆಗ್ಲೇ ಹೇಳಿದಾಗೆ ಇದಕ್ಕೆ ಕಾರಣ ಕೂಡ ಕೆಲವ್ರು ಆಗಿರ್ತಾರೆ. ಅದು ನಿಮ್ಮ ಜರ್ನಿಲಿ ಒಂದಷ್ಟು ವರ್ಷಗಳಿರ್ಬೋದು, ಒಂದಷ್ಟು ತಿಂಗಳುಗಳಿರ್ಬೋದು, ಆದ್ರೆ ನೀವಾಗಿರೋದಿಲ್ಲ. ಅಂಡ್ ಆ ಒಂದು ಚೇಂಜ್ ನಿಮ್ಗೆ ಖುಷಿ ಕೊಟ್ಟಿರುತ್ತೆ. ನಾನು ಹೇಳ್ತಾ ಇರೋದು ಅದು ಯಾವುದೇ ರೀತಿಯಾದ ಬದಲಾವಣೆ ಆಗಿರ್ಬೋದು. ನಿಮ್ಮಲ್ಲಿರುವ ಒಂದು ಆಟಿಟ್ಯೂಡ್ ನ ನೀವು ಬದಲಾಯಿಸ್ಕೊಂಡಿರ್ಬಹುದು, ನೀವು ಜೀವನ ನೋಡುವಂತ ಒಂದು ಶೈಲಿನ ಬದಲಾಯಿಸ್ಕೊಂಡಿರ್ಬಹುದು. ಸೊ ಬೇಸಿಕ್ಲಿ ನಿಮ್ಮಲ್ಲಿರುವಂತಹ ಒಂದು ಕೆಟ್ಟದ್ದನ್ನ ತೆಗೆದುಹಾಕಿ ನೀವು ಮುಂದೆ ಬೆಳ್ಕೊಂಡು ಹೋಗ್ತೀರಾ ಆಸ್ ಅ ಪರ್ಸನ್. ಸೊ ಯಾವಾಗ ಈ ತರದೊಂದು ಚೇಂಜ್ ನಿಮ್ಮಲ್ಲಿ ತರ್ತೀರಾ, ಆ ರಿಲೇಶನ್ಶಿಪ್ ಕೂಡ ಕಟ್ ಆಫ್ ಆಗೋಗುತ್ತೆ. ಟ್ರಸ್ಟ್ ಮೀ. ಹೌದು, ಬಿಕಾಸ್ ಆಫ್ ದಟ್ ಓನ್ಲಿ ಬ್ರೇಕಪ್ ಆಗಿರುತ್ತೆ. ಫ್ರೆಂಡ್ಸ್ ಜೊತೆ ತುಂಬಾ ವರ್ಷಗಳು ನೀವಿರ್ತೀರಾ,
ಯಾವುದೋ ಒಂದು ಕಾರಣಕ್ಕೆ ರಿಲೇಶನ್ಶಿಪ್ ಬ್ರೇಕ್ ಆಗುತ್ತೆ. ಹಾಗೂ ನೀವು ಬದಲಾಗ್ಬಿಟ್ಟಿರ್ತೀರಾ. ನಿಮ್ಮ ಒಂದು ಮೆಂಟಲ್ ಮೆಚೂರಿಟಿ ಇರ್ಬೋದು, ಇಮೋಷನಲ್ ಮೆಚೂರಿಟಿ ಇರ್ಬೋದು, ಆಸ್ ಅ ಪರ್ಸನ್ ನೀವು ತುಂಬಾನೇ ಬುದ್ಧಿವಂತರಾಗಿರ್ಬೋದು, ಸ್ಮಾರ್ಟ್ ಆಗಿರ್ಬೋದು. ಸೊ ಇದನ್ನೇ ನಾವು ಕಾರ್ಮಿಕ್ ಪಾರ್ಟ್ನರ್ಶಿಪ್ ನ ನೀವು ಕಳ್ಕೊಂಡ್ರಿ ಅಂತ. ನೀವು ಕಳ್ಕೊಳ್ಳೋದೇ ಅದು ಬ್ರೇಕ್ ಆದಾಗ. ಕಾರ್ಮಿಕ್ ಪಾರ್ಟ್ನರ್ಶಿಪ್ ಅನ್ನೋದು ನಿಮ್ ಲೈಫ್ ಲಾಂಗ್ ಇರೋದಿಲ್ಲ, ಆ ವ್ಯಕ್ತಿ ಲೈಫ್ ಲಾಂಗ್ ಇರೋದಿಲ್ಲ. ಅವ್ರೊಂದು ಪೀರಿಯಡ್ ಆಫ್ ಟೈಮ್ ಇರ್ತಾರಷ್ಟೇ. ಬಿಕಾಸ್ ನಾನು ಆಗ್ಲೇ ಹೇಳ್ದಾಗೆ ಅವ್ರ ಕರ್ಮನ ನಿಮ್ ಹತ್ರ ಕಳ್ಕೊಳ್ತಿರ್ಬೋದು, ಅಥವಾ ನೀವು ನಿಮ್ಮ ಕರ್ಮನ ಅವ್ರ ಹಿಂದ ಕಳ್ಕೊಳ್ತಿರ್ಬೋದು, ಅಥವಾ ಇಬ್ರು ಕೂಡ ಒಟ್ಟಿಗೆ ಏನೋ ಒಂದು ನೆಗೆಟಿವ್ ನ ಒಬ್ರಲ್ಲೊಬ್ರು ತೆಗ್ದಾಕಿ ಅವ್ರ ಲೈಫ್ ಜರ್ನಿನ ಮತ್ತೆ ಶುರು ಮಾಡ್ತಾ ಹೋಗ್ತಾರೆ. ಇದು ಕೂಡ ಎಷ್ಟೋ ಒಂದೊಂದ್ ತರ ಕೇಸಸ್ ಇರುತ್ತೆ ಅಂತ ಹೇಳ್ತಾ ಇದೀನಿ ನಾನು. ಸೊ ಇವಾಗ ಇದನ್ನ ಹೇಗೆ, ಇವಾಗ ಮೇ ಬಿ ಇವಾಗ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಗೊತ್ತಾಗ್ತಿರ್ಬೋದು, ಓಕೆ ಈ ತರದೊಂದು ಕಾರ್ಮಿಕ್ ಪಾರ್ಟ್ನರ್ಶಿಪ್ ನಲ್ಲಿ ನಾನಿದ್ದೀನಿ, ಈ ತರದೊಂದು ರಿಲೇಶನ್ಶಿಪ್ ನಲ್ಲಿ ನಾನಿದ್ದೀನಿ, ಇದನ್ನ ಹೇಗೆ ನಾನು ಸರಿ ಮಾಡ್ಕೊಳ್ಳೋದು ಅಂತ. ನಾನು ಇವಾಗ ಹೇಳಿರುವಂತಹ ಒಂದಷ್ಟು ವಿಷಯಗಳು, ಸೈನ್ಸ್, ಚಿಹ್ನೆಗಳನ್ನ ನಿಮ್ಮ ಒಂದು ರಿಲೇಶನ್ಶಿಪ್ ನಲ್ಲಿ ನೀವು ನೋಡ್ತಾ ಇದ್ದೀರಾ ಅಂದ್ರೆ, ಅತಿಯಾದ ನೋವು ಅನುಭವಿಸ್ತಾ ಇದ್ದೀರಾ ಅಂದ್ರೆ, ಆದ್ರೂ ಕೂಡ ಅವ್ರನ್ನ ಬಿಡಕ್ ಆಗ್ತಾ ಇಲ್ವಲ್ಲ ಅನ್ನುವಂತ ಒಂದು ನೋವಿದ್ರು ಕೂಡ ಅದನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಬಿಡ್ತೇನೆ. ಪಾಯಿಂಟ್ ನಂಬರ್ 1 ಏನಾಗುತ್ತೆ ಅಂದ್ರೆ ರಿಯಲೈಸೇಷನ್, ಅಂಡರ್ಸ್ಟ್ಯಾಂಡಿಂಗ್. ನಿಮಗೆ ಗೊತ್ತಾಗ್ಬೇಕಾಗುತ್ತೆ ಈ ತರದೊಂದು ಪ್ರಾಬ್ಲಮ್ ಒಬ್ಬ ವ್ಯಕ್ತಿಯಿಂದ ನನ್ಗಿದೆ, ಹೌದು ಇವ್ರು ನನ್ಗೆ ಹೆಲ್ದಿ ಇಲ್ಲ, ಇವ್ರು ನನ್ಗೆ ನೋವು ಕೊಡ್ತಾ ಇದ್ದಾರೆ ಅನ್ನುವಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕಾಗತ್ತೆ. ಎರಡನೇ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ, ಇವ್ರು ನನ್ಗೆ ಇಷ್ಟೆಲ್ಲ ನೋವು ಕೊಟ್ಟಿದಾರಲ್ಲ, ನಾನು ಇವ್ರನ್ನ ಖಂಡಿತವಾಗ್ಲೂ ಕ್ಷಮಿಸುವುದಿಲ್ಲ, ಇವ್ರನ್ನ ದ್ವೇಷ ಇರುತ್ತೆ ನಿಮಗೆ, ಅಥವಾ ಕೋಪ ಇರುತ್ತೆ ನಿಮಗೆ, ಅಥವಾ ಇವ್ರಿಗೆ ಒಳ್ಳೇದಾಗ್ಬಾರ್ದಪ್ಪ, ಇವ್ರು ನನ್ ಜೊತೆ ಇದ್ರಲ್ಲ ಅವಾಗ ನನ್ಗೆ ಒಳ್ಳೇದಾಗ್ಲಿ ಅನ್ನೋದಿತ್ತು, ಆದ್ರೆ ಇವಾಗ ನನ್ನನ್ನು ಇವ್ರು ಬಿಟ್ಟು ಹೋದ್ರಲ್ಲ, ಇವ್ರಿಗೆ ಒಳ್ಳೇದೇ ಆಗ್ಬಾರ್ದು ಲೈಫಲ್ಲಿ ಅಂತ ನೀವು ಅವ್ರ ಲೈಫ್ ಬಗ್ಗೆ ಕೆಟ್ಟದ್ ಬಯಸೋದು, ಇದೆಲ್ಲ ಏನಾಗ್ತಾ ಇದೆ ಅಂದ್ರೆ, ಆ ಕಾರ್ಮಿಕ್ ಪಾರ್ಟ್ನರ್ಶಿಪ್ ಮತ್ತೆ ಅದ್ ಸರಿ ಅಂದ್ರೆ ನೀವು ಅದಕ್ಕೊಂದು ಎಂಡ್ ಹಾಕಿಲ್ಲ, ಅವ್ರನ್ನ ಮತ್ತೆ ಇನ್ನೊಂದ್ಸಲ ಇನ್ಯಾವ್ದಾದ್ರೂ ಒಂದ್ ರೀತಿಯಾಗಿ ನಿಮ್ ಲೈಫಲ್ಲಿ ಬರ್ಬಹುದು, ಅಥವಾ ಆ ರಿಲೇಶನ್ಶಿಪ್ ಬ್ರೇಕ್ ಆಗಿದ್ರೆ ಇನ್ನೊಂದು ಕಾರ್ಮಿಕ್ ಪಾರ್ಟ್ನರ್ ನಿಮ್ ಲೈಫಿಗೆ ಬರ್ಬಹುದು. ಸೊ ನೀವ್ ಯಾವಾಗ ಇದಕ್ಕೊಂದು ಒಳ್ಳೆಯ ಮುಕ್ತಾಯನ ಹೇಳಿಲ್ಲ ಅಂದ್ರೆ, ಇದನ್ನ ಕಂಪ್ಲೀಟ್ ಆಗಿ ನೀವು ಎಂಡ್ ಒಂದು ಪಾಸಿಟಿವ್ ನೋಟ್ ಅಲ್ಲಿ ಮಾಡಿಲ್ಲ ಅಂದ್ರೆ, ಇನ್ನೊಬ್ಬ ಪಾರ್ಟ್ನರ್ ನಿಮ್ ಲೈಫಿಗೆ ಬರ್ಬೋದು, ಅಥವಾ ನಾನು ಆಗ್ಲೇ ಹೇಳಿದಾಗ ಅದೇ ಪಾರ್ಟ್ನರ್ ನಿಮ್ ಲೈಫಿಗೆ ಬಂದು ಮತ್ತೆ ನೋವು ಕೊಡ್ಬಹುದು. ಸೊ ನೀವ್ ಎರಡನೇ ಸ್ಟೆಪ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಆ ವ್ಯಕ್ತಿಯನ್ನ ಕಂಪ್ಲೀಟ್ ಆಗಿ ನಿನ್ನನ್ನ ನನ್ನ ಲೈಫಿಂದ ತೆಗ್ದು ಹಾಕ್ತಾ ಇದ್ದೀನಿ ಅಂತ ಹೇಳ್ಬೇಕಾಗತ್ತೆ. ಅವರು ಆಸ್ ಐ ಟೋಲ್ಡ್, ಒಂದ್ ನಿಮ್ ಜರ್ನಿಲಿ ಅವ್ರೊಂದು ಪಾರ್ಟ್ ಆಗಿದ್ದಾರೆ ಅಷ್ಟೇ, ಅವ್ರು ನಿಮ್ ಲೈಫಲ್ಲಿ ಯಾವಾಗ್ಲೂ ಇದಾಗಿರೋದಿಲ್ಲ. ಇವಾಗ ನೀವ್ ಕೇಳ್ಬೋದು, ಇವರು ನನ್ನ ಪ್ರಕಾರ ನಮ್ಮ ಅಮ್ಮನ್ನೋ ಅಥವಾ ನಮ್ಮ ಅಪ್ಪನ್ನೋ ಅಥವಾ ನನ್ನ ತಮ್ಮನ್ನೋ ಕಾರ್ಮಿಕ್ ಪಾರ್ಟ್ನರ್ಶಿಪ್ ಆಗಿ ನೋಡ್ತಾ ಇದ್ದೀನಿ, ಇವ್ರನ್ನ ಹೇಗ್ ನಾನು ಕಳ್ಕೊಳ್ಳಿ ಅಂತ. ಬೇಸಿಕ್ಲಿ ಇವ್ರು ನಿಮ್ ಲೈಫ್ ನಲ್ಲಿ ಇದ್ರೂ ಕೂಡ, ಅಫ್ಕೋರ್ಸ್ ಈ ತರ ರಿಲೇಶನ್ಶಿಪ್ಸ್ ನ ನೀವು ಹಂಗೆ ಕಟ್ ಆಫ್ ಮಾಡಕ್ ಆಗಲ್ಲ, ಆದ್ರೆ ಬೌಂಡ್ರೀಸ್ ನ ಸೆಟ್ ಮಾಡ್ಬೇಕಾಗತ್ತೆ. ಅವ್ರು ಎಕ್ಸ್ಪೆಕ್ಟ್ ಮಾಡುವ ರೀತಿಯಾಗಿ ನೀವ್ ಇರಬಾರ್ದು. ಓಕೆ, ಅವರ ತಾಳಕ್ಕೆ ತಕ್ಕ ಹಾಗೆ ನೀವು ಕುಣಿಯಬಾರದು. ಸೊ ಅವಾಗ ಏನಾಗುತ್ತೆ, ಯಾವಾಗ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ನಿಮ್ಮಿಂದ ಅವ್ರಿಗೆ ಸಿಗ್ತಾ ಇಲ್ಲ ಅಂದಾಗ, ಒಂದು ಅವ್ರೇನೆ ದೂರ ಆಗಬಹುದು, ಓಕೆ, ಅಥವಾ ಓಕೆ ಇಷ್ಟೇ ಅಂದ್ರೆ ಅವ್ರು ವೀಕ್ ಆಗ್ತಾರೆ. ಅಗೇನ್ ನೀವು ಆ ಕಾರ್ಮಿಕ್ ಪ್ರಾಬ್ಲಮ್ಸ್ ಏನಿತ್ತು ಅದನ್ನು ನೀವು ಸಾಲ್ವ್ ಮಾಡ್ಕೊಳ್ತಾ ಇದ್ದೀರಾ ಅಂತಾನೆ ಅರ್ಥ. ಮತ್ತೆ ಇವ್ರನ್ನ ಕ್ಷಮಿಸ್ಬೇಕಾಗತ್ತೆ, ಮತ್ತೆ ಇವ್ರಿಗೆ ಥ್ಯಾಂಕ್ಸ್ ಅಂತ ಕೂಡ ಹೇಳ್ಬೇಕಾಗತ್ತೆ. ಇಂಥ ವ್ಯಕ್ತಿ ಅಂದ್ರೆ ನೀವೇನು ಅವ್ರ ಮುಂದೆ ಕುತ್ಕೊಂಡೋಗಿ ಥ್ಯಾಂಕ್ಸ್ ಹೇಳಿ ಅಂತ ಹೇಳ್ತಾ ಇಲ್ಲ. ಮೇ ಬಿ ನೀವು ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ಒಂದು ಸ್ಪಿರಿಚುವಲ್ ಸ್ಪೇಸ್ಗೆ ಹೋಗಿ, ಆ ಜಾಗಕ್ಕೆ ಹೋಗಿ ಒಂದು ಪ್ರೇಯರ್ ಮಾಡಿ, ಈ ವ್ಯಕ್ತಿಯನ್ನ ನನ್ನ ಲೈಫಿಂದ ತೆಗಿತಾ ಇದ್ದೀನಿ, ಇವ್ರಿಗೆ ಒಳ್ಳೇದಾಗ್ಲಿ, ಇವ್ರಿಗೆ ಆಯುಷ್ ಆರೋಗ್ಯ ಕೊಡ್ಲಿ ದೇವ್ರು, ಹಾಗೂ ಥ್ಯಾಂಕ್ ಯು, ನಾನು ತುಂಬಾ ಆಭಾರಿಯಾಗಿದ್ದೀನಿ, ನೀವು ನನ್ನ ಲೈಫಲ್ಲಿ ಬಂದಿದ್ದಕ್ಕೆ, ನಾನು ಇಷ್ಟು ಕಲ್ತಿದ್ದೀನಿ, ನಾನು ಸ್ಟ್ರಾಂಗ್ ಆಗಿದ್ದೀನಿ, ಹೌದು ನಾನು ನಿಮ್ಮನ್ನ ಬಿಟ್ಟು ತೆರಳ್ತಾ ಇದ್ದೀನಿ ನನ್ನ ಲೈಫ್ನಲ್ಲಿ ಮುಂದೆ ಅಂತ ಹೇಳೋದು. ಅವಾಗ ಕಾರ್ಡ್ ಕಟ್ ಆಗುತ್ತೆ. ಸೊ ಈ ಒಂದು ಆ ವೇಟ್ ನ ನೀವು ಫಸ್ಟ್ ಇಳಿಸ್ಕೋಬೇಕಾಗತ್ತೆ. ಅದು ಒಬ್ಬೊಬ್ರಿಗೆ ಅದೊಂದಷ್ಟು ರಿಚುವಲ್ಸ್ ಅಂಡ್ ಪ್ರೇಯರ್ಸ್ ತುಂಬಾ ಮಾಡ್ಬೇಕಾಗತ್ತೆ, ಒಬ್ಬೊಬ್ರು ಒಂದ್ ಸ್ವಲ್ಪ ಮಾಡಿದ್ರು ಸಾಕಾಗತ್ತೆ. ಅದು ನಿಮಗೆ ಅನುಭವ ಆಗತ್ತೆ, ನಿಮ್ಗೆ ಅನ್ನಿಸ್ತಾ ಇದೆ ಅಂದ್ರೆ ಈ ವ್ಯಕ್ತಿ ಬಗ್ಗೆ ತುಂಬಾ ಚಿಂತೆ ಮಾಡ್ತಾ ಇದ್ದೀನಿ ಅಂತ ಪ್ರೇಯರ್ಸ್ ಮಾಡ್ತಾನೆ ಇರಿ. ಅಂಡ್ ಒಂದಷ್ಟು ಧ್ಯಾನದ ಕಡೆಗೆ ಗಮನ ಕೊಡಿ, ನಿಮ್ಮ ಬಾಡಿ ಕಡೆಗೆ ಗಮನ ಕೊಡಿ, ಯೋಗ, ಮೆಡಿಟೇಷನ್ ಇಂಥ ವಿಷಯಗಳ ಕಡೆ ಗಮನ ಕೊಟ್ಟರು ಕೂಡ ನಿಮ್ಮ ಮೆಂಟಲ್ ಕ್ಲಾಗ್ ಎನರ್ಜಿ ಏನಿತ್ತು ಅದನ್ನ ನೀವು ಗೆಟ್ ರಿಡ್ ಮಾಡ್ಕೋಬಹುದು. ಮತ್ತೆ ಸ್ಪಿರಿಚುವಲ್ ಪಾತ್, ಹೌದು ಅದು ಇಂಪಾರ್ಟೆಂಟ್ ಆಗುತ್ತೆ ನಿಮ್ ಲೈಫ್ ಜರ್ನಿಗೆ. ಹಾಗೂ ಸೆಲ್ಫ್ ರಿಫ್ಲೆಕ್ಷನ್, ಇವಾಗ ನೀವ್ ಯಾವ ಒಂದು ಲೆಸನ್ ನ ಈ ವ್ಯಕ್ತಿಯಿಂದ ಕಲ್ತಿದ್ರಿ, ಆ ಮಿಸ್ಟೇಕ್ ನ ಮತ್ತೆ ಮಾಡದೇ ಇರೋ ಹಾಗೆ ನೋಡ್ಕೋಬೇಕಾಗತ್ತೆ. ಅದು ಮುಖ್ಯವಾಗತ್ತೆ. ಅದನ್ನ ನೀವು ಪದೇ ಪದೇ ಮಾಡ್ತಾ ಇದ್ದೀರಾ ಅಂದ್ರೆ ಅವರಿಂದ ನೀವ್ ಏನ್ ಕಲ್ತಿದ್ರಿ, ಆಸ್ ಅ ಪರ್ಸನ್ ನೀವು ಚೇಂಜ್ ಆಗಿದ್ದೀರಾ. ಮತ್ತೆ ನೀವು ಹಾಗೆ ಆಗ್ಬಿಟ್ರೆ, ಮತ್ತೆ ನೀವು ಮೊದ್ಲಿನ ಹಾಗೆ ಆದ್ರೆ
ಅಗೇನ್ ಯು ಆರ್ ಅಟ್ರಾಕ್ಟಿಂಗ್ ಸಮಥಿಂಗ್ ನೆಗೆಟಿವ್ ಇನ್ ಯೋರ್ ಲೈಫ್. ನೀವು ಬದಲಾದ್ಮೇಲೆ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಮತ್ತು ನಿಮ್ಮ ಪರ್ಸನಲ್ ಗ್ರೋತ್ ಕಡೆಗೆ ಗಮನ ಕೊಡುವಂಥದ್ದು, ಮೌಲ್ಯಗಳನ್ನ ಇನ್ಕ್ರೀಸ್ ಮಾಡ್ಕೊಳ್ಳುವಂಥದ್ದು, ವ್ಯಾಲ್ಯೂ ಸಿಸ್ಟಮ್ನ ಇನ್ಕ್ರೀಸ್ ಮಾಡ್ಕೊಳ್ಳುವಂಥದ್ದು, ಇಂಥದ್ನೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ ನ್ಯಾಚುರಲಿ ನಿಮ್ಮ ಫ್ರೀಕ್ವೆನ್ಸಿ ಎನರ್ಜಿನೂ ಹೈ ಆಗುತ್ತೆ, ನಿಮ್ಮ ಚಕ್ರಾಸ್ ಹೀಲ್ ಆಗುತ್ತೆ ಅಂಡ್ ನಿಮ್ಮ ಪಾಸಿಟಿವ್ ಎನರ್ಜಿಯಿಂದ ಒಳ್ಳೆ ಜನರನ್ನ ನೀವು ಅಂದ್ರೆ ಹೆಲ್ದಿ ಪೀಪಲ್ನ ನಿಮ್ಮ ಲೈಫ್ ನಲ್ಲಿ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಹಾಗೂ ಸೆಲ್ಫ್ ಲವ್ ಕಡೆಗೆ ಗಮನ ಕೊಡುವಂಥದ್ದು, ಸೆಲ್ಫ್ ಗ್ರೋತ್ ಕಡೆಗೆ ಗಮನ ಕೊಡುವಂಥದ್ದು, ಬುಕ್ಸ್ ನ ಓದುವಂಥದ್ದು, ಇದನ್ನೆಲ್ಲ ಮಾಡಿದಾಗೂ ಕೂಡ ನಿಮ್ಮ ಮನಸ್ಸು ತಿಳಿಯಾಗುತ್ತೆ, ಶಾಂತವಾಗುತ್ತೆ ಹಾಗೂ ನಿಮ್ಮ ಬಗ್ಗೆ ನಿಮ್ಗೆ ಬಹಳಷ್ಟು ಕ್ಲಾರಿಟಿ ಸಿಗುತ್ತೆ ಅಂಡ್ ನಿಮ್ಮ ಲೈಫ್ ಪರ್ಪಸ್ ಕಡೆಗೆ ನಿಮ್ಮ ಮುಂದೆ ಜರ್ನಿ ಹೋಗುತ್ತೆ. ಸೊ ಇದ್ರ ಬಗ್ಗೆನೇ ನಾನು ಮಾತಾಡ್ಬೇಕಾಗಿತ್ತು. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.